ಏನು ಬ್ಯೂಟಿಫುಲ್ ಆಗಿದೆ. ಮತ್ತೇನಕ್ಕೆ ಹಾಕೋತಿದ್ಯಾ ಅಂದರೆ ನನಗೆ ಹುಚ್ಚೋದಕ್ಕೆ. ಲೆಟ್ಸ್ ಕವರ್ ಅವರ್ ಮಾನ ಮರ್ಯಾದೆ. ಕವರ್ ಅಂತೆ. ಗೆಟ್ ರೆಡಿ ವಿತ್ ಮೀ. ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಈ ಡ್ರೆಸ್ ನನಗೆ ಆಗ್ತಾ ಇರಲಿಲ್ಲ, ಇವಾಗ ಆಗ್ತಾ ಇದೆ. ಡುಮ್ಮಿ ಕಾಣ್ತಾ ಇರ್ಬೋದು, ಇದಕ್ಕೂ ಡುಮ್ಮಿ ಇದೆ. ಸೋ ಹ್ಯಾಪಿ ಗೈಸ್. ಮಾಯ್ಶ್ಚರೈಸರ್ ಖಾಲಿ ಆಗೋಕ್ಕಾಗಿದೆ. ಮನೆಗೆ ಬರೋ ತನಕ ಕಾಯೋದು, ಬಂದಮೇಲೆ ಅಪ್ಪ ಅಮ್ಮ ನನ್ನ ಹತ್ರ ತಗೋಸ್ಕೊಳುತ್ತೆ. ನಾವೇ ಖರ್ಚು ಮಾಡಬೇಕಿದಕ್ಕಲ್ಲ ಅಲ್ವಾ? ನಮ್ಮನ್ನು ನೋಡ್ಕೋಬೇಕಲ್ಲ ನಮ್ಮ ಪೇರೆಂಟ್ಸ್. ನಾನು ಯೂಟ್ಯೂಬಲ್ಲಿ ಹೋಗಿ ದುಡ್ಡೆಲ್ಲ ಆನ್ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೋತೀನಿ. ನಮಗೆ ಫಸ್ಟು ಮಾಯ್ಶ್ಚರೈಸರ್ ಹಾಕೋಬೇಕು. ಮೈ ಹೇರ್ ಬೋ ಗೈಸ್. ಒಂದು ಹೇರ್ ಬೋ ಇತ್ತು ನನ್ನ ಹತ್ರ, ಯಾರೋ ಕತ್ಕೊಂಡು ಹೋಗೋದು. ನಮ್ಮಮ್ಮ ಬರ್ತಾರೆ ಇವಾಗ. ಓಕೆ, ಫಸ್ಟ್ ಟೈಪ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಸನ್ಸ್ಕ್ರೀನು ಖಾಲಿ ಆಗಿದೆ ಗೈಸ್, ಇದು ತೆಗೆಸ್ಕೋಬೇಕು ಇವಾಗ. ಇತ್ತು ಆನೆಸ್ಟಾಗಿ ಹೇಳಿ, ಎಷ್ಟು ಜನ ಈ ಥರ ಮಾಡ್ತೀವಿ? ಮನೆಗೆ ಹೋಗೋ ತನಕ ಏನು ತಗೊಂಡ್ರೆ ಮನೆಗೆ ಹೋದ್ಮೇಲೆ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ತೆಗೆಸ್ಕೊಳ್ಳೋದು. ಸಿ, ವೆನ್ ಐ ಆಮ್ ಅರ್ನಿಂಗ್ ಮೋರ್ ದೆನ್ ಮೈ ಡ್ಯಾಡ್, ಐ ಶುಡ್ ಹೆಲ್ಪ್ ಮೈ ಡ್ಯಾಡ್. ವೆನ್ ಮೈ ಡ್ಯಾಡ್ ಈಸ್ ಅರ್ನಿಂಗ್ ಮೋರ್ ದೆನ್ ಮೀ, ಹಿ ಶುಡ್ ಹೆಲ್ಪ್ ಮೀ, ರೈಟ್? ಇನ್ನೊಂದು ಕಾಲದಲ್ಲಿ ಐ ಲರ್ನ್ ಮೋರ್ ದ್ಯಾನ್ ಮೈ ಡ್ಯಾಡ್ ಇನ್ ಫ್ಯೂಚರ್. ಅದಾಗೋದು ಸಾಧ್ಯ ಇಲ್ಲ, ಬಟ್ ಆದರೂ ಐ ಟ್ರೈ ಮೈ ಬೆಸ್ಟ್. ದಟ್ ಟೈಮ್ ಐ ಕ್ಯಾನ್ ಹೆಲ್ಪ್ ಮೈ ಡ್ಯಾಡ್, ಬಟ್ ನಾಟ್ ನೌ. ನೌ ಮೈ ಡ್ಯಾಡ್ ಶುಡ್ ಹೆಲ್ಪ್ ಮೀ ಫೈನಾನ್ಷಿಯಲಿ. ಓಕೆ, ಮಾಯ್ಶ್ಚರೈಸರ್ ಡನ್, ಸನ್ಸ್ಕ್ರೀನ್ ಡನ್. ಐ ಡೋಂಟ್ ನೋ ಸನ್ಸ್ಕ್ರೀನ್ ಹಾಕಾದ್ಮೇಲೆ ಇದು ಹಾಕ್ಬೋದು ಅಂತ. ನೀವು ಆಮ್ ಅಪ್ಲೈಯಿಂಗ್ ಇಟ್. ಯಾರು ಏನಾದ್ರು ದಿಸ್ ಇಸ್ ಸಮ್ ಸ್ಟ್ರೋಬ್ ಕ್ರೀಮ್ ಬೈ ಫೇಸಸ್ ಕೆನಡಾ. ಒಂದು ಟೈಮಲ್ಲಿ ಸಖತ್ ಹೈಪ್ ಇತ್ತು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ, ಯೂಸೇ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಪರ್ಫೆಕ್ಟ್ ಲೈಟಿಂಗ್ಸ್ ಇದೆ, ಪರ್ಫೆಕ್ಟ್ ಸೆಟಪ್ ಇದೆ. ಮೈಸೂರಲ್ಲಿ ಶೂಟ್ ಮಾಡೋಕ್ಕೆ ಆಗಲ್ಲ ಇವೆಲ್ಲ. ಬರ್ತೀನಿ ನಾನು, ಒಂದು ತಿಂಗಳು ರಜೆ ಇರುತ್ತೆ, ಅವಾಗ ರೀಲ್ಸ್ ಮೇಲೆ ರೀಲ್ಸು, ಅಲ್ಲ ಶಾರ್ಟ್ಸ್ ಮೇಲೆ ಶಾರ್ಟ್ಸ್ ಹಾಕಿ ಎಡಿಟ್ ಮಾಡ್ತೀನಿ ನಿಮಗೆ. ಓಕೆ, ಇದಾದಮೇಲೆ ಅಷ್ಟೇ ಸಾಕು, ತುಂಬ ಜಾಸ್ತಿ ಮಾಡಬಾರ್ದು. ಐಲೈನರ್ ಹಾಕೊಳ್ಳೋಣ. ದಿಸ್ ಇಸ್ ಐಲೈನರ್ ಬೈ ಫೇಸಸ್ ಕೆನಡಾ. ಇದು ನೀರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಹೋಗೋದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋಕ್ಕೆ ಇದೇ ಎಕ್ಸಾಂಪಲ್. ನನಗೆ ಹಾಕ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಹಾಕಿಸ್ಕೋತಾ ಇದ್ದೆ. ಇವಾಗಲೂ ಬಂದಿಲ್ಲ, ಖರಾಬಾಗಿ ಮಾಡಿದ್ಯಾ ಅಂತ ಹೇಳ್ಬೇಡಿ. ದಟ್ಸ್ ಲೈಕ್ ದ್ಯಾಟ್. ಯಾವಾಗಲಾದ್ರೂ ಎಲ್ಲರೂ ಹೋಗ್ಬೇಕು ಅನ್ನೋವಾಗ ಖರಾಬಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗೇ ಬರುತ್ತೆ. ನಂಗೆ ಚೇಂಜ್ ಮಾಡೋಕ್ಕಲ್ಲ ಟೈಮಿಲ್ಲ. ಮುಂಚಾಗಿದ್ರೆ ಒರೆಸ್ಬಿಟ್ಟಲ್ಲ ನಾವು. ಐ ಹ್ಯಾವ್ ನೋ ಪೇಷನ್ಸ್ ಗೈಸ್. ಬಂದಂಗೆ ಬರಲಿ ಅಂತ ಹಾಕೊಂಡು ಹೋಗ್ತೀನಿ ಅಷ್ಟೇ. ಬಟ್ ಸುಂದರವಾಗಿ ಕಾಣೋಕ್ಕೆ, ಆದರೂ ಸುಂದರವಾಗಿ ಕಾಣ್ತಾ ಇಲ್ಲ ನೀನು ತಿನ್ನೋಣ, ಅವಶ್ಯಕತೆ ಇಲ್ಲ. ಲಿಪ್ಸ್ಟಿಕ್ ಹಾಕಿದ್ರೆ ನಿಮಗೆ ಏನೂ ಹಾಕೋದೇ ಬೇಡ. ಮತ್ತೇನಕ್ಕೆ ಹಾಕೋತಿದ್ಯಾ ಅಂದರೆ ನನಗೆ ಹುಚ್ಚೋದಕ್ಕೆ. ಈ ಲಿಪ್ಸ್ಟಿಕ್ಕು ಅಷ್ಟೇ, ಹೋಗಬೇಕು ಅಂದರೆ ನೀವು ಬ್ರಷ್ ಹಾಕ್ಬಿಟ್ಟು ಉಜ್ಜಬೇಕು, ಇಲ್ಲಾಂದರೆ ಹೋಗಲ್ಲ. ನಾಳೆ ಬೆಳಗ್ಗೆ ಎದ್ದು ಹೇಳುವಾಗಲೂ ಹಿಂಗೆ ಇರುತ್ತೆ, ತೆಗ್ದಿಲ್ಲ ಅಂದರೆ. ಇಫ್ ಯು ಡೋಂಟ್ ಟ್ರಸ್ಟ್ ಮೀ, ಒಂದು ತಗೊಂಡು ನೋಡಿ. ದಿಸ್ ಇಸ್ ಮೆಬ್ಲಿನ್ ನ್ಯೂಯಾರ್ಕ್ಸ್. ಈ ಥರ ಡಬ್ಬದಲ್ಲಿ ಬರೋ ಲಿಪ್ಸ್ಟಿಕ್. ಕ್ಯಾಮ್ರಾದಲ್ಲಿ ಕೆಡ್ದಾಗ ಕಾಣ್ತಿದೆ, ಬಟ್ ರಿಯಲ್ ಆಗಿ ಚೆನ್ನಾಗಿದೆ. ಓಕೆ, ಸಾಕು. ವಿ ಆರ್ ಡನ್. ವಾವ್ ಗೈಸ್, ಐ ಆಮ್ ಸೋ ಹ್ಯಾಪಿ. ಏನು ಬ್ಯೂಟಿಫುಲ್ ಆಗಿದೆ. ನಾಟ್ ಸೆಲ್ಫ್ ಪ್ರೈಸಿಂಗ್, ಬಟ್ ಐ ಆಮ್ ಪ್ರಿಟಿ. ಚೆನ್ನಾಗಿಲ್ಲ ಕ್ಲಿಪ್, ಆದರೂ ಕ್ಲಿಪ್ ಏನೂ ತೆಗೆದಿಲ್ಲ. ನಾನು ಈ ಮದುವೆಗೆ ಹೋಗಲೇಬಾರ್ದು ಅಂತಿದ್ದೆ. ನಮ್ಮ ಪಕ್ಕದ ಮನೆ ಆಂಟಿ ಮಗನ ಮದುವೆ. ನಮ್ಮಮ್ಮ ಹೇಳಿದ್ರು, ನೀನು ಅವ್ರ ಮದುವೆಗೆ ಬರಲಿಲ್ಲ ಅಂದರೆ ನಮ್ಮ ಮನೇಲೇ ಇರಬೇಡ, ಬಸ್ ಹತ್ಬಿಟ್ಟು ಹೋಗು ಮೈಸೂರಿಗೆ ಅಂತ. ಅಷ್ಟು ಥ್ರೆಟನ್ ಮಾಡಾದ್ಮೇಲೆ ಹೋಗದೆ ಇರೋದಕ್ಕಾಗಲ್ಲ ಗೈಸ್, ಅದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಯಾರ ಫಂಕ್ಷನ್ಗೂ ಹೋಗಲ್ಲ. ಐ ಆಮ್ ಆನ್ ಇಂಟ್ರೋವರ್ಟ್ ಪರ್ಸನ್ ಇನ್ ಸಚ್ ಮ್ಯಾಟರ್ಸ್.
ತುಂಬ ದಪ್ಪ ಕಾಣ್ತಿದ್ದೀನೋ ಹಿಂಗೆ ಹಾಕೋಬಿಡ್ತೀನಿ. ನನ್ನ ಫ್ರೆಂಡದ ಕ್ಲಿಪ್ಪು ಬಿಟ್ಟೋಗೋಳು. ನನ್ನ ತಪ್ಪ ಅಂದಲ್ಲ, ಖಂಡಿತವಾಗ್ಲೂ ಕೂದಲು ಬಿಡ್ಲಾ ಕಟ್ಲಾ. ಓಕೆ, ಆ್ಯಂಡ್ ದೆನ್ ಲೆಟ್ಸ್ ಕವರ್ ಅವರ್ ಮಾನ ಮರ್ಯಾದೆ. ಬೇಡ, ನಾನೇನು ಆಂಟಿ ನಂಗೆ ಹಾಕ್ಕೊಳಕ್ಕೆ. ಅಮ್ಮ ಡನ್ ಆ್ಯಂಡ್ ಡಸ್ಟೆಡ್. ಅಂತೆ ಅಂತೂ ಇತ್ತು ನಮ್ಮಮ್ಮ ನನ್ನ ಹೇಳ್ಕೊಂಡು ಫಂಕ್ಷನ್ಗೆ ಹೋಗಿದ್ದು ಆಯಿತು, ಊಟನೂ ಮಾಡಿದ್ದೆ. ತುಂಬ ಒಳ್ಳೆಯ ಊಟ ಆಯಿತು. ಊಟ ಎಲ್ಲ ಮಾಡಿಕೊಂಡು ಕೂತಿದ್ದೆ. ನಮ್ಮಮ್ಮಂಗೆ ಅಂತ ಮುಖ ತಿರುಗಿಸಿದ್ರು. ನಮ್ಮಮ್ಮ ಕೇರೆ ಮಾಡ್ತಾ ಇರಲಿಲ್ಲ. ಯಾವುದಕ್ಕೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್.